ಬಸವಾದಿ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಸ್ಮರಿಸಿಕೊಂಡ ಹಿರೇಮಠದ ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳನ್ನು ಸಮರ್ಪಿಸಿ ಮಂಡಳಿಯ ಅಧ್ಯಕ್ಷರಾದ ನಾಗೇಶ್ ಅವರೇ, ನಮ್ಮ ತುಮಕೂರು ನಗರದ ಶಾಸಕರು ಆತ್ಮೀಯರಾದ ಜ್ಯೋತಿ ಗಣೇಶ್ ಅವರೇ, ಹಿರಿಯರಾದ ಮಂಜಣ್ಣವರೇ, ಜಗಜ್ಯೋತಿ ಅವರೇ, ನಮ್ಮ ಜಿಯಾ ಈ ಭಾಗದ ಮಾಜಿ ಕಾರ್ಪೊರೇಟ್ ಅವರಾದ ಜಿಯಾದ್ ಅವರೇ, ಮತ್ತು ವೇದಿಕೆಯಲ್ಲಿರುವ ಎಲ್ಲ ಮಂಡಳಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು, ಎಲ್ಲ ಸದಸ್ಯರೇ, ಆತ್ಮೀಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಮಕೂರು ನಗರದ ಮಧ್ಯದಲ್ಲಿರುವ ಕೀರ್ತಿ ವಿನಾಯಕ ಸೇವಾ ಮಂಡಳಿಯ ಆಶ್ರಯದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದೆ. ಇದಕ್ಕೀಗ 48 ವರ್ಷ, ಇನ್ನು 2 ವರ್ಷ ಕಳೆದ್ರೆ 50 ವರ್ಷ ಸುವರ್ಣ ಮಹೋತ್ಸವ ಆಚರಿಸುವಂಥ ಸನ್ನಿವೇಶ ಬರ್ತಾ ಇದೆ. ಇನ್ನು 2 ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ಜನ ಜಾಸ್ತಿ ಸೇರಿಸುವ ಹಾಗೆ ನೀವು ವ್ಯವಸ್ಥೆ ಮಾಡಿ ಇದನ್ನು ಬಹಳ ವಿಶೇಷವಾಗಿ ಆಚರಿಸುವಂತಹ ಒಂದು ವ್ಯವಸ್ಥೆ ಕೂಡ ಹತ್ರ ಬರ್ತಾ ಇದೆ. ಕಳೆದ 48 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ನಮ್ಮ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಯವರ ಆಶೀರ್ವಾದದೊಂದಿಗೆ ಪ್ರಾರಂಭವಾಗಿ ಎಲ್ಲ ಜಗದೀಶ್ವರರು ವಿಶೇಷವಾಗಿ ಇದಕ್ಕೆ ಅವರು ಅಧ್ಯಕ್ಷ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಜಣ್ಣವರಿದ್ದಾರೆ ಮತ್ತು ಎಲ್ಲರೂ ಕೂಡ ಇವತ್ತಿನ ಯುವ ಉತ್ಸಾಹಿ ತರುಣರೆಲ್ಲರೂ ಕೂಡ ಇದಕ್ಕೆ ಮುಂದೆ ಬಂದು ವಿಶೇಷವಾಗಿ ಅದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ. ನೋಡಿ, ಇವತ್ತು ನೋಡಿ, ಒಂದು 3 ತಿಂಗಳಲ್ಲೇ ಇವೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆ ಕಾಂಕ್ರೀಟೀಕರಣ ಮಾಡಿದ್ದಾರೆ, ಇದೊಂದು ಸಭಾಂಗಣವನ್ನೇ ನಿರ್ಮಾಣ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ರೀತಿಯಲ್ಲಿ ಮಂಡಳಿಯವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ತನ್ನದೇ ಆದ ಮಹತ್ವ ಇರುವಂಥದ್ದು. ಅನೇಕ ಹಬ್ಬಗಳನ್ನು ಎಲ್ಲ ಧರ್ಮದವರು ಆಚರಣೆ ಮಾಡ್ಕೊಂಡು ಬರ್ತಾರೆ. ನಾವು ಹಿಂದೂಗಳು ಅಷ್ಟೇ ಅಲ್ಲ, ಇವತ್ತು ಮುಸಲ್ಮಾನರು ಆಚರಣೆ ಮಾಡ್ತಾರೆ, ಕ್ರಿಶ್ಚಿಯನ್ ಆಚರಣೆ ಮಾಡ್ತಾರೆ, ಬೇರೆ ಬೇರೆ ಧರ್ಮದವರು ಆಚರಣೆ ಮಾಡ್ತಾರೆ. ಆಯಾಯ ಸಂದರ್ಭಗಳಿಗೆ ತಕ್ಕ ಹಾಗೆ ಹಬ್ಬಗಳನ್ನು ಆಚರಿಸುವುದರ ಮುಖಾಂತರವಾಗಿ ಬದುಕನ್ನು ಹಸನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನಸ್ಸನ್ನು ಪವಿತ್ರಗೊಳಿಸಿಕೊಳ್ಳುವಂಥದ್ದು, ಭಾವನೆಗಳನ್ನು ಶುದ್ಧಗೊಳಿಸಿಕೊಳ್ಳುವಂಥದ್ದು, ಇದೇ ಹಬ್ಬದ ಒಂದು ಮುಖ್ಯವಾದಂಥ ಧ್ಯೇಯ. ಏನಪ್ಪಾ ಅಂದರೆ, ಏನೇ ಪೂಜೆ ಇರಲಿ, ಯಾವುದೇ ಇರಲಿ, ಅದರ ಹಿಂದಿನ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಕಾಯ ವಾಚ ಮನಸ್ಸ ಪವಿತ್ರ ಆಗುವಂಥದ್ದು, ಶುದ್ಧವಾಗುವಂಥದ್ದು. ಅದೇ ಹಬ್ಬದ ಆಚರಣೆಯಲ್ಲಿ ನಾವು ಕಾಣುವಂಥದ್ದು. ಹಾಗೆ ಈ ಒಂದು ಸಂಸ್ಥೆ